ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಗತ್ತೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು ಗೌತಮ್. ಆದರೆ ರಿಯಾಲಿಟಿಗೆ ಅದು ಯಾವುದು ಅಪ್ಲೈ ಆಗಲ್ಲ. ರಿಪೋರ್ಟ್ ತರೋದಕ್ಕೆ ಪಾರ್ಥ ಮತ್ತು ಅಪೇಕ್ಷೆ ಹೋಗಿದ್ದಾರಲ್ಲ, ಬರಲಿ, ಕಾಯೋಣ. ಬಿಗ್ ಬ್ರೋ, ರಿಪೋರ್ಟಲ್ಲಿ ಮಿಂಚು ಅವ್ರ ಮಗು ಅಂತಾನೆ ಬಂದಿದೆ. ಪ್ಲೀಸ್ ಸಮಾಧಾನ ಮಾಡ್ಕೋ ಬಿಗ್ ಬ್ರೋ. ಈಗ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ? ಎಷ್ಟೇ ಪ್ರಯತ್ನ ಪಟ್ಟರು ಸತ್ಯ ಸುಳ್ಳು ಆಗಲ್ಲ. ಏನಾದರೂ ಒಂದು ಮಿರಾಕಲ್ ಆಗುತ್ತೆ ಅಂತ ಇಲ್ಲಿವರೆಗೂ ವೆಯ್ಟ್ ಮಾಡಿದ್ವಿ, ಆದರೆ ಏನೂ ಆಗಲಿಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೋ. ಸರ್, ರಿಪೋರ್ಟ್ ಬಂತಾ ಸರ್? ಸರ್, ರಿಪೋರ್ಟ್ನಲ್ಲಿ ನನ್ನ ಮಗಳೇ ಮಿಂಚು ಅಂತ ಬಂತಲ್ವ ಸರ್? ಹೌದು, ರಿಪೋರ್ಟಲ್ಲಿ ಮಿಂಚು ನಿಮ್ಮ ಮಗಳೇ ಅಂತ ಬಂದಿದೆ. ನೋಡೆ ಕೊನೆಗೂ ನಮ್ಮ ನಂಬಿಕೆ ಸುಳ್ಳಾಗಲಿಲ್ಲ. ಆ ದೇವರು ನಮ್ಮ ಕೈ ಬಿಡಲಿಲ್ಲ. ಕೊನೆಗೂ ಸತ್ಯದ ಪರ ದೇವ್ರಿದ್ದಾನೆ ಅಂತ ನಿರೂಪಿಸ್ಬಿಟ್ಟ. ನಮ್ಮ ಮಿಂಚು ಕೊನೆಗೂ ನಮ್ಗೆ ಸಿಕ್ಬಿಟ್ಲಲ್ಲ. ಸರ್, ನೀವೇನೋ ಹೇಳ್ತೀನಿ ಅಂತ ಹೇಳಿದರೆ ಏನು ಡಿಸೈಡ್ ಮಾಡಿದ್ರಿ ಸರ್? ಸರ್, ನೀವವತ್ತು ಅಷ್ಟೊಂದು ಕೇಳ್ಕೊಂಡ್ರಿ ಅಂತ ನಾವು ನಿಮ್ಮ ಮಾತು ಒಪ್ಕೊಂಡಿದ್ದು. ಯಾಕೆಂದರೆ ನೀವು ನಮ್ಮ ಮಿಂಚುನ ನಾವು ನೋಡ್ಕೊಳ್ಳೋದ್ಕಿಂತ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರ ಸರ್. ಆ ಕೃತಜ್ಞತೆ ಯಾವತ್ತೂ ನಿಮ್ಮ ಮೇಲೆ ಇರುತ್ತೆ ಸರ್. ಆದರೂ ನಾನು ಈ ಮಾತು ನಿಮ್ಗೆ ಹೇಳಲೇಬೇಕಾಗುತ್ತೆ ಸರ್. ದೊಡ್ಡ ಮನೆ ದೊಡ್ಡ ಮನಸ್ಸಿರೋರು ಅಂತ ನಿಮ್ಮ ಮೇಲೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಆದರೆ ದುಡ್ಡಿರೋರು ಏನು ಬೇಕಾದ್ರೂ ಮಾಡ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರ ಅಂತ ಇವತ್ತು ಗೊತ್ತಾಯಿತು ಸರ್. ಸರ್, ಏನಾಯಿತು? ಏನು ಮಾತಾಡ್ತಾ ಇದ್ದೀರಾ ನೀವು? ಸರ್, ಇವರು ನಮ್ಮ ಮಗಳನ್ನ ನಮಗೆ ಕೊಡೋಕ್ಕೆ ದುಡ್ಡಿನ ಆಫರ್ ಕೊಟ್ಟರು. ಅಲ್ಲ ಸರ್, ನಮ್ಮ ಮಗಳನ್ನ ಇವ್ರ ಹತ್ರ ಇಟ್ಕೊಂಡು ದುಡ್ಡು ತೋರಿಸ್ತಾರಲ್ಲ ಸರ್. ಸರ್, ಅವತ್ತು ನಿಮ್ಮ ಮಾತು ಕೇಳಿಕೊಂಡು ನಾವು ಸುಮ್ಮನೆ ಇದ್ವಿ ಸರ್. DNA ರಿಪೋರ್ಟ್ ಬರಲಿ ಅಂತಲೂ ಕಾಯ್ತಾ ಇದ್ವಿ. ಈಗ DNA ರಿಪೋರ್ಟ್ ಬಂದಿದೆ ಸರ್. ಅದರಲ್ಲಿ ನಮ್ಮ ಮಗಳು ಅಂತಲೇ ಬಂದಿದೆ. ದಯವಿಟ್ಟು ಸರ್, ನಮ್ಮ ಮಗಳು ನಮಗೆ ಕೊಡಿಸ್ಕೊಡಿ ಸರ್. ನಮಗೇನು ಬೇಡ ಸರ್, ನಮಗೆ ನಮ್ಮ ಮಗುನ ಕೊಡಿಸ್ಕೊಡಿ ಸರ್, ಸಾಕು. ಸರ್, ದುಡ್ಡು ತೋರಿಸಿದ್ರೆ ಹೆತ್ತು ಮಗಳನ್ನ ಬಿಟ್ಬಿಡ್ತೀವಿ ಅಂತ ಹೇಗೆ ಸರ್ ಅಂದ್ಕೊಂಡ್ರಿ ನೀವು? ಹಾಂ, ನಾವು ಹೆತ್ತು ಮಗಳನ್ನ ಮಾರಾಟಕ್ಕಿಟ್ಟಿಲ್ಲ ಸರ್. ನಮಗೂ ಸೆಂಟಿಮೆಂಟ್ ಅನ್ನೋದಿದೆ, ಅದನ್ನೆಲ್ಲ ಮಾರಾಟಕ್ಕಿಟ್ಟಿಲ್ಲ. ಸರ್, ಏನು ಸರ್ ಇದು? ಅವ್ರು ಹೇಳ್ತಾ ಇರೋದು ಸತ್ಯ ಸರ್. ನನಗೆ ಮಿಂಚು ಬೇರೆ ಅಲ್ಲ, ನನ್ನ ಮಗ ಅಪ್ಪು ಬೇರೆ ಅಲ್ಲ ಸರ್. ನನ್ನ ಅಪ್ಪನ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ರೋ ಅವಳಿಗೂ ಅಷ್ಟೇ ಪ್ರೀತಿ ಕೊಟ್ಟು ನನ್ನ ಉಸಿರನ್ನ ಕೊಟ್ಟು ಬೆಳೆಸಿದ್ದೀನಿ ಸರ್. ಇಷ್ಟು ವರ್ಷ ಆದಮೇಲೆ ಯಾರೋ ಬಂದು ಇವಳು ನನ್ನ ಮಗಳು, ಅವಳನ್ನು ಕಳಿಸ್ಕೊಡಿ ಅಂತ ಕೇಳಿದ್ರೆ ನಾನು ಹೇಗೆ ಕಳಿಸ್ಕೊಡ್ಲಿ ಸರ್? ನಾನು ತುಂಬ ಕಷ್ಟ ಆಯಿತು ಸರ್. ಅದು ಅಲ್ಲದೆ ಅದು ನನ್ನ ಮಗಳ ಭವಿಷ್ಯದ ಪ್ರಶ್ನೆ ಸರ್. ಹಾಗಾಗಿ ನಾನು ಮಾತಾಡಿದೆ. ಬಟ್ ನಾನು ಯಾವತ್ತೂ ಮಗುನ ಕಳಿಸ್ಕೊಡಲ್ಲ ಅಂತ ಹೇಳಲಿಲ್ಲ ಸರ್. ಸ್ವಲ್ಪ ಟೈಮ್ ತೊಗೊಂಡು ನಿಧಾನವಾಗಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ ಅಂತ ಹೇಳಿದೆ ಅಷ್ಟೇ. ಹೌದು ಸರ್, ನಾವು ಒತ್ತಾಯ ಮಾಡಿಲ್ಲ, ಆಮಿಷ ಒಡ್ಡಿಲ್ಲ, ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಷ್ಟೇ. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ ಸರ್. ಯಾಕೆಂದರೆ ನಾವು ಮಗುನ ಕಳ್ಕೊಂಡಿರೋರು. ಮಗು ನಿಮ್ಮದು ಅಂತ ಸಾಬೀತಾದರೆ ನಿಮ್ಗೆ ಒಪ್ಪಿಸ್ತೀವಿ ಅಂತ ಹೇಳಿದ್ದೆ. ಕೆಲಸ ಮಾಡ್ತೀನಿ.
ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿ ಉಸಿರೇಕೆ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ಮಾಮು, ನಾನಿರುವುದೇ ನಿನಗಾಗಿ. ಮುಖ ನೋಡಿ ಹೆಂಗೆ ಇಟ್ಕೊಂಡಿದ್ಯಾ ಅವಳೆ. ಮಾಮ, ನಿನ್ನ ಮುಖ ಹರಳೋ ಅಂತ ಒಂದು ಯಾಪಿ ನ್ಯೂಸ್ ತಂದಿದ್ದೀನಿ. ಏನ್ ಗೊತ್ತಾ? DNA ರಿಪೋರ್ಟ್ ಬಂತು. ರೇ ಮಿಂಚು ಗೌತಮ್ ಭೂಮಿಕನ ಮಗಳು ಅಂತ ಪ್ರೂವ್ ಆಯ್ತಾ? ದೇವ್ರೆ, ಕೊನೆಗೂ ತಂದೆ ಮಗಳನ್ನ ಒಟ್ಟು ಮಾಡಿದ್ಯಲ್ಲಪ್ಪ. ದೇವ್ರೆ, ಕೊನೆಗೂ ಒಂದು ಮಾಡ್ಬಿಟ್ಟಿಯಲ್ಲಪ್ಪ. ಒಂದಾಗಕ್ಕೆ ಜೇಡಿ ಬಿಡ್ಬೇಕಲ್ಲಪ್ಪ. ಬಿಟ್ಬಿಟ್ರೆ ಕ್ಯಾರೆಕ್ಟರ್ ಬಿದ್ದೋಗಲ್ವ ಮಮ್ಮ? ನಿನ್ನ ಎಕ್ಸೈಟ್ಮೆಂಟ್ನ, ನಿನ್ನ ಎಮೋಷನ್ಸ್ನ ಒಂಚೂರು ಕಂಟ್ರೋಲಲ್ಲಿ ಇಟ್ಕೋಬೇಕು ನೀನು. ಹಂಗೆಲ್ಲ ಈಚೆ ಬಿಡಬಾರ್ದು. DNA ರಿಪೋರ್ಟ್ ಬಂದಿರೋದು ಸತ್ಯ, ಅದರಲ್ಲಿ ಗೌತಮ್ ಭೂಮಿಕಾನೇ ಮಿಂಚು ಅಪ್ಪ ಅಮ್ಮ ಅಂತ ಇರೋದು ಸತ್ಯ. ಹಾಗೆ ಆ ರಿಪೋರ್ಟು ನನ್ನ ಹತ್ರ ಇರೋದು ಅಷ್ಟೇ ಸತ್ಯ. ಏನು ಹೇಳ್ತಾ ಇದೆಯೋ ಕಿರಾತಕ? ಏನು ಹೇಳ್ತಾ ಇದ್ದೀನಿ ಅಂದರೆ ಮಾಮ, ನಾನು ಆ ರಿಪೋರ್ಟ್ನ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಗೌತಮ್ ಭೂಮಿಕಾ ಮಿಂಚುವಿನ ಅಪ್ಪ ಅಮ್ಮ ಅಲ್ಲ, ನಾನು ಸೃಷ್ಟಿ ಮಾಡಿರೋ ನಕಲಿ ಅಪ್ಪ ಅಮ್ಮನೇ ಮಿಂಚುವಿನ ನಿಜವಾದ ತಂದೆ ತಾಯಿ ಅಂತ ರಿಪೋರ್ಟ್ ರೆಡಿ ಮಾಡಿಸ್ಕೊಟ್ಟಿದ್ದೀನಿ. ಇಲ್ಲಿಗೆ ಪಾಪ ನಮ್ಮ ಆಡಿಯನ್ಸ್ ಫುಲ್ಲು ಕಂಗಾಲ್. JD ಸ್ಕೆಚ್ಚು ಸೂಪರ್ ಡೂಪರ್ ಹಿಟ್ಟು. ಮಿಂಚುವಿನ ಕತೆಗೆ ಫುಲ್ ಸ್ಟಾಪ್. ಏನು ಮಾಡ್ತಾ ಇದೆಯೋ? ದೊಡ್ಡ ತಪ್ಪು ಮಾಡ್ತಾ ಇದೆಯಾ? ದೊಡ್ಡ ರಿಸ್ಕ್ ತಗೋತಾ ಇದೆಯಾ ಕಣೋ? ರಿಸ್ಕು ತಗೋಬೇಕು ಮಾಮ. ರಿಸ್ಕು ತಗೊಂಡಿರೋದಕ್ಕೆ ಜೀವನದಲ್ಲಿ ನಾನು ಎಲ್ಲಿವರೆಗೂ ಬಂದಿರೋದು. ರಿಸ್ಕ್ ತಗೊಂಡ್ರೆ ರಸ್ಕ್ ತಿನ್ನಕ್ಕಾಗದು. ಬಟ್ ಈಗ ನನಗೆ ಬರೀ ರಸ್ಕ್ ಅಲ್ಲ, ರಸಗುಲ್ಲ ತಿಂದಷ್ಟು ಖುಷಿ ಆಗ್ತಿದೆ. ಮುಗೀತು, ಇಲ್ಲಿಗೆ ಎಲ್ಲ ಮುಗೀತು. ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರು ಮಗುನ ಗೌತಮ್ ಹತ್ರ ಉಳ್ಸೋಕ್ಕೆ ಸಾಧ್ಯನೇ ಇಲ್ಲ. ನಾನು ಕಳಿಸಿರೋ ಫೇಕ್ ಅಪ್ಪ ಅಮ್ಮನ ಕೈಗೆ ಮಗು ಸೇರುತ್ತೆ, ಆ್ಯಂಡ್ ಅವ್ರ ಕೈಯಿಂದ ನನ್ನ ಕೈ ಸೇರುತ್ತೆ, ಆ್ಯಂಡ್ ನನ್ನಿಂದ ಫೇಲ್ ಮಾಡುತ್ತೆ. ಅಲ್ಲಿಗೆ ಚಾಪ್ಟರ್ ಕ್ಲೋಸ್, ಕೇಲ್ ಕಥಮ್. ನರಳಬೇಕು ಮಾಮ ಇವ್ರುಗಳು. ಆ ಮಗುನ ಕಳ್ಕೊಂಡು ನರಳಬೇಕು. ಮಲಗಿದ್ದಾಗ ಎದ್ದಿದ್ದಾಗ ಪ್ರತಿ ಟೈಮಲ್ಲೂ ಕಾಡಬೇಕು ಇವ್ರುಗಳಿಗೆ. ಅಯ್ಯೋ ನನ್ನ ಮಗುನ ಕಳ್ಕೊಂಬಿಟ್ನಲ್ಲ ಅಂತ ಪ್ರತಿದಿನ ಒದ್ದಾಡಿ ಸಾಯ್ಬೇಕು ಇವ್ರುಗಳು.